ನೋಡ್ತಾ ಇದ್ದೀರಾ DNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ BTDA ಆಡಳಿತ ಸುಧಾರಣೆಗೆ ಮುಂದಾಗಿರುವ ನೂತನ ಅಧ್ಯಕ್ಷರ ನಡೆ ಸಾರ್ವಜನಿಕರಲ್ಲಿ ಆಶಾದಾಯಕ ಬದಲಾವಣೆಯ ನಿರೀಕ್ಷೆ ಮೂಡಿಸಿದೆ. ಮಧ್ಯವರ್ತಿಗಳ ಹಾವಳಿಯಿಂದ ಸಾರ್ವಜನಿಕರಿಗಾಗುತ್ತಿರುವ ತೊಂದರೆಯನ್ನು ತಪ್ಪಿಸಲು ಈ ಕ್ರಮಗಳು ಅತ್ಯಗತ್ಯವಾಗಿವೆ. ಬ್ರೋಕರ್ಗಳ ಹಾವಳಿ ತಡೆಗಟ್ಟಲು ಮತ್ತು ಕಚೇರಿಯಲ್ಲಿ ಪಾರದರ್ಶಕತೆ ತರಲು ಮುಂದಾಗಿದ್ದಾರೆ. ಯಾವುದೇ ಕೆಲಸಕ್ಕಾಗಿ ಮಧ್ಯವರ್ತಿಗಳಿಗೆ ಹಣ ನೀಡುವ ಮೊದಲು ಕಚೇರಿಯ ಮಾಹಿತಿ ಫಲಕವನ್ನು ಗಮನಿಸಿ ಅಥವಾ ಅಧಿಕೃತ ಸಿಬ್ಬಂದಿಯನ್ನು ಸಂಪರ್ಕಿಸಿ. ಪಾರದರ್ಶಕ ಆಡಳಿತಕ್ಕೆ ಸಾರ್ವಜನಿಕರ ಸಹಕಾರವೂ ಅಷ್ಟೇ ಮುಖ್ಯವಾಗಿದೆ. ಪ್ರಕಾಶ್ ತಪಶೆಟ್ಟಿಯವರ ಈ ಕಠಿಣ ನಿಲುವು ಬಾಗಲಕೋಟೆಯ ಜನಸಾಮಾನ್ಯರಿಗೆ ನ್ಯಾಯಯುತ ಸೇವೆ ಸಿಗುವಂತಾಗಲಿ ಎಂಬುದು ಎಲ್ಲರ ಆಶಯ. ಅಲ್ಲಿರ್ತಕ್ಕಂಥ ಕೆಲಸಗಾರರು ಯಾವ ರೀತಿ ಬದಲಾವಣೆ ಗೊತ್ತಾಗಬೇಕು, ಎಲ್ಲಿ ಗಟ್ರ ಕಟ್ಟೈತಿ, ಎಲ್ಲಿ ನಿಂತೈತಿ ಅನ್ನೋದು ನೋಡ್ಬೇಕು. ಯಾಕಂದ್ರೆ ಏನಾಗ್ತದೆ, ಅದು ಏನೈತಿ ಅದು ಟ್ಯಾಕ್ಸ್ ತುಂಬುದಿಲ್ಲ ಅನ್ನೋಂಥದ್ದು ಕೆಲಸ ಮಾಡಿಸೋದಂತದಲ್ಲ. ಯಾಕಂದ್ರೆ ನವನಾಗರಿಕ ಇರ್ತಕ್ಕಂಥ ಟ್ಯಾಕ್ಸ್ನ ಫ್ರೀ ಐತೆ ಅನ್ನುವಂಥದ್ದು ಅದು ಇವತ್ತಿನ ನಾಳೆ ಬರ್ಬೋದಾಗಿ ತಿಳ್ಕೊಂಡು. ಯಾಕಂದ್ರೆ ಅದು ಸಹ ಸಮಸ್ಯೆ ಇದೆ. ಯಾಕಂದ್ರೆ ಎಲ್ಲಿವರೆಗೆ ನಾವು ಅದು ಟ್ಯಾಕ್ಸ್ ಫ್ರೀ ಮಾಡಬೇಕು, ಎಲ್ಲ ಸರ್ಕಾರದ ಮಟ್ಟದಿಂದ KBN ಮಟ್ಟದಿಂದ ಹೋಗ್ಬೇಕಾಗ್ತದೆ. ಅದು ಸಹ ಸರ್ಕಾರ ಮಟ್ಟದಲ್ಲಿ ತಗೊಳ್ಳಿ. ಆದರೂ ಸಹ ಇದನ್ನು ಮಾಡ್ಲಿಕ್ಕೆ ಏನಪ್ಪ, ನೀವು ಕೊಟ್ಟಿರ್ತೀರಿ, ಕಾಂಟ್ರಾಕ್ಟ್ ಕೊಟ್ಟಿರ್ತೀರಿ, ಕೆಲಸ ಮಾಡಕ್ಕೆ ಹಚ್ಚಿರ್ತೀರಿ, ಆದ್ರೆ ಅದು ಉಸ್ತುವಾರಿ ಮಾಡೋರು ಮೇಲೆ ಉಸ್ತುವಾರಿ ಸರಿಯಾಗಿ ನಡೀಲಿಲ್ಲಪ್ಪ ಅಂದ್ರೆ ಇವೆಲ್ಲ ಸಮಸ್ಯೆ ಆಗ್ತವೆ. ಎಲ್ಲ ಕಡೆ ಗಟ್ಟರ್ ಆಗೋದು, ಬ್ಲಾಕ್ ಆಗೋದು, ವಾಸ್ಟಿಂಗ್ ಆಗೋದು, ಪೊಲ್ಯೂಷನ್ ಪ್ರಾಬ್ಲಮ್ ಎಲ್ಲ ಬರ್ತವೆ. ದಯವಿಟ್ಟು ಆ ರೀತಿ ನಾನು ಸಹ ಸಂದರ್ಭ ಬಂದಾಗ ಸರ್ಪ್ರೈಸ್ ವಿಸಿಟ್ ಮಾಡಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ವಿನಿಯೋಗ ಮಾಡಿದ್ದಾರೆ, ಎಷ್ಟು ಲೇಬರ್ ಹಾಕಿದ್ದಾರೆ, ಎಷ್ಟು ಲೇಬರ್ ಕಾಂಟ್ರಾಕ್ಟ್ ಐತಿ ಅಂತ ನಾವು ಕೇಳೋದು. ಆ ದಿಶೆಯಲ್ಲಿ ತಾವು ಎಚ್ಚರಿಕೆಯಿಂದ ಕೆಲಸ ಮಾಡಲಿಕ್ಕೆ ಅವರು ಸೂಚನೆ ಕೊಡ್ರಿ. ನೀವು ನಿಮ್ಮ ಇರ್ತಕ್ಕಂಥ ಸಿಬ್ಬಂದಿಯವರಿಗೆ ಅದು ಕಟ್ಟುನಿಟ್ಟವಾದಂಥ ಆದೇಶ ಮಾಡಿ ಪಾಲನೆ ಮಾಡಕ್ಕೆ ಹಚ್ಚಿರಿ. ಆದರೆ ಏನಾಗಿತ್ತಪ್ಪ ಅಂತಂದ್ರೆ ಈ ಇನ್ನೂ ನಮ್ಮ ಅನೇಕ ಇಲ್ಲಿ ಬರ್ತಕ್ಕಂಥ ಸಂತ್ರಸ್ತ ಬಗ್ಗೆ ಎಲ್ಲ ಡಿವಿಷನ್ನು ಸಬ್ ಡಿವಿಷನ್ ಇಲ್ಲ ಅನಾವಶ್ಯಕ ಅಲ್ಲಿರಾಡ್ಸೋದು. ಏನು ಕೆಲಸ ಇಲ್ಲಾರ್ದು ಇವತ್ತು ಬಾ ನಾಳೆ ಬಾ ನಾಳೆ ಬಾ ಇದು ಬಾ ಅಂತನ್ನುವಂಥದ್ದು ಕಿರಿಕಿರಿ ಭಾಳ ಆಗಿದೆ ಅನ್ನುವಂಥದ್ದು ನಾನು ಗಮನಕ್ಕೆ ಬರ್ತದೆ. ಆದರೂ ನಾನು ಎಲ್ಲ ವಿನಂತಿ ಮಾಡ್ಕೊತೀನಿ, ಆ ರೀತಿ ಆಗದಂತೆ ಮರುಕಳಿಸದಂತೆ ಮಾಡಿ. ಎಲ್ಲರ ಸಂತ್ರಸ್ತರ ನಮ್ಮವರು ಬಂಧು ಬಳಗದವರು ಅವರು ನಿರಾಶ್ರಿತರು ಮತ್ತು ಅವರು ಸಂತ್ರಸ್ತರನ್ನಪ್ಪ ಅಂತಂದ್ರೆ ತ್ಯಾಗ ಮಾಡಿದಂಥ ಜೀವಿಗಳು. ಅವ್ರಿಗೆ ಯಾವೆಲ್ಲ ರೀತಿಯಿಂದ ಅವರಿಗೆ ಸ್ಪಂದನೆ ಮಾಡಿ ಅವರು ಅಕಸ್ಮಾತ್ ದಾಖಲೆಗಳನ್ನ ಸರಿ ಕೊಟ್ಟಿಲ್ಲ, ದಾಖಲೆ ಇಂಥ ತೊಗೊಂಬರ್ರಿ ಅಥವಾ ನ್ಯಾಯಸಮ್ಮತವಾಗಿ ಎಲ್ಲ ದಾಖಲೆಯನ್ನು ಕೊಟ್ಟು ಯಾಕೆ ಅಡ್ಡಾಡಿಸ್ತೀರಿ, ಅದನ್ನ ನೋಡೋರು ಯಾರು, ಯಾಕೆ ಇನ್ನು ತೊಂದರೆ ಯಾಕೆ ಕೊಡ್ತೀರಿ ಅನ್ನುವಂಥ ಕೇಳೋರು ಯಾರು. ಅದಕ್ಕೋಸ್ಕರ ನಿಮ್ಗೆ ಭಾಳ ಅತ್ಯಂತ ಜವಾಬ್ದಾರಿಯಿಂದ ಇರ್ತಕ್ಕಂಥ ನಿಮ್ಮದು ಹುದ್ದೆ ಐತಿ ಮತ್ತು ಅದಕ್ಕೆ ಇರ್ತಕ್ಕಂಥ ನಿಮ್ಮಲ್ಲಿ ಇರ್ತಕ್ಕಂಥ ನಿಮ್ಮ ಜೋಡಿ ಸಹಕರಿಸಿ ಮಾಡ್ತಕ್ಕಂಥ ಸಿಬ್ಬಂದಿಗಳು ಅದಾರ, ಅದನ್ನೆಲ್ಲ ಸರಿಯಾಗಿ ಮಾಡಬೇಕು ಅನ್ನುವಂಥದ್ದು. ಮತ್ತು ಈ ಸ್ವತ್ತು ಏನಾಗಿದೆಯಲ್ಲ, ಈ ಸ್ವತ್ತಿಗೆ ನೀವು ಹೇಳಿದ್ರಿ